ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ ಕಾಯ್ತಾ ಇದೀವಿ. ಯಾರನ್ನ ಕರೆಸ್ತಾ ಇದ್ದೀರಾ? ಯಾರಪ್ಪ ಚೆಫ್ ಇವತ್ತು? ಏನನ್ನ ಮಾಡಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕಬ್ಬನ್ಪೇಟೆಯ ಖ್ಯಾತಿಯ ಚಂದ್ರಪ್ಪನ ಕರೆಸ್ತಾ ಇದೀವಿ. ಚಂದ್ರಪ್ಪ ಅವ್ರನ್ನ ಕರೆಸಿ ಒಂದು ವಿಶೇಷವಾದಂಥ ಅಡುಗೆ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ನೋಡೋಣ ಚಂದ್ರಪ್ಪ ಅವ್ರು ಬಂದಿದ್ದಾರೆ, ಏನು ವಿಶೇಷವಾದ ಅಡುಗೆ ಮಾಡ್ತಾರೆ ಅಂತ. ಚಂದ್ರಪ್ಪ ನಮಸ್ಕಾರ. ನಮಸ್ಕಾರ. ಏನ್ ಚಂದ್ರಪ್ಪ ಸಮಾಚಾರ? ಲಕ ಅಂತ ಕುಂಕುಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ರ? ಒಂದು ವಾಂಗಿಬಾತ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಒಂದು ವಾಂಗಿಬಾತ್ ಮಾಡಿ ಏನಕ್ಕೆ ಹೋಗ್ತೀರಾ? ವಾಂಗಿಬಾತ್ ಆದ್ಮೇಲೆ ಇನ್ನೇನ್ ಮಾಡ್ತೀರಾ ಅದನ್ನು ಹೇಳ್ಬಿಡಿ. ಒಂದು ಅವರೆಕಾಳು ಉಸ್ಲಿ ಮಾಡೋಣ. ಮತ್ತೆ ಅದ ಹೆಂಗ್ ನಿಮ್ಗೆ ಕಳಿಸಿ? ಅವರೆಕಾಳು ಉಸ್ಲಿ ವಿಶೇಷವಾದ ಒಂದು ಹೊಸ ಈ ಸಂಕ್ರಾಂತಿ ಟೈಮಲ್ಲಿ ಲಾಸ್ಟ್ ಅದು ಅವರೆಕಾಳು ಬರೋದು, ಆಮೇಲೆ ಕಡಿಮೆ ಆಗ್ಬಿಡುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. ಉಸ್ಲಿ ಮಾಡೋ ಟೈಮಲ್ಲಿ ವಾಂಗಿಬಾತ್ ಮಾಡೋಣ. ಬದನೆಕಾಯಿ ವಾಂಗಿಬಾತ್ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಅಕ್ಕಿ, ಅನಾನಸ್ ಹೂ, ಜಾಪತ್ರೆ, ಏಲಕ್ಕಿ, ಲವಂಗ, ಚಕ್ಕೆ, ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ತುಪ್ಪ, ನಿಂಬೆ ರಸ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ನಾನು ನಿಮ್ಗೆ ನನಗೆ ಒಂದು ಪಾತ್ರೆ ಕೊಡಿ, ಬಿಸಿನೀರು ಇಟ್ಬಿಡ್ತೀನಿ, ಜಲ್ದಿ ಆಗುತ್ತೆ. ಬಿಸಿನೀರು ಇಟ್ಬಿಡ್ತೀರಾ? ಕೊಡೋಣ. ಬಿಸಿನೀರು ಇಡ್ಬೇಕಾ? ಓಕೆ, ಸಾಕಲ್ಲ? ಹಾಗೆ ಅಷ್ಟು ಹಾಕ್ಬಿಡಿ, ಬೇಕಾದಷ್ಟು ಹಾಕೋಣ. ಓಕೆ, ಈ ಕಡೆ ನೀರು ಕಾಯ್ತಾ ಇದೆ. ಇವಾಗ ಒಂದು ಕುಕ್ಕರ್ ಕೊಡಿ, ನಾವು ಪಲಾವ್ ಮಾಡ್ಕೊಬೋಣ. ಸಣ್ಣ ಕುಕ್ಕರ್ ಸಾಕಾ ದೊಡ್ಡ ಕುಕ್ಕರ್ ಬೇಕಾ? ಸಣ್ಣ ಕುಕ್ಕರೇ ಸಾಕು ಅನ್ಸುತ್ತೆ. ಸಾಕು. ಕುಕ್ಕರ್ ಇಲ್ಲಿದೆ, ಬಿಸಿನೀರು ಇಲ್ಲಿ ಕಾಯ್ತಾ ಇದೆ. ಬದನೆಕಾಯಿ ಪಲಾವ್ಗೆ ಸಾಮಗ್ರಿಗಳೆಲ್ಲ ಅಲ್ಲಿದೆ. ಹೇಳಿ ಚಂದ್ರಪ್ಪ, ಏನು ಕೊಡ್ಲಿ ಇವಾಗ? ನಾನು ಇವಾಗ ಸ್ವಲ್ಪ ಬಿಸಿಯಾಗಲಿ ಕುಕ್ಕರು. ಬಿಸಿ ಆದಮೇಲೆ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, ಮರಾಠಿ ಮುಗ್ಗು ಮತ್ತೆ ಅನಾನಸ್ ಹೂ. ಇದು ಬಂದು ಜಾಪತ್ರೆ. ತೋರಿಸಿ. ಇದನ್ನ ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ದೇವಾಸನೆ ಬಂದ್ಬಿಡ್ತಾ ಅಲ್ವಾ? ಸುಮ್ಮನೆ ಏನೋ ಹಾಕ್ತಾ ಇದ್ದೀನಿ ನೋಡಿ, ಇಷ್ಟ ಆಗ್ತಾ ಇದೀನಿ, ಅಷ್ಟು ನಂಗೆ ಇಡ್ತಾ ಇದೀನಿ. ಓಕೆ, ಹಾಕ್ಬಿಡಿ. ಓಹೋ, ಇದ್ರ ಇಟ್ಟು ಓಕೆ, ಸಾಕು. ಇದು ಜಾಸ್ತಿ ಹಾಕಿದ್ರೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಹೌದಾ? ಜಾಸ್ತಿ ಆಗುತ್ತೆ, ತಿನ್ನಕ್ಕಾಗಲ್ಲ. ಸ್ಮೆಲ್ ಜಾಸ್ತಿ ಆಗ್ಬಿಡುತ್ತೆ. ಕೆಲವು ಸ್ಟಾರ್ ಹೋಟ್ಲ್ಗಳು ಅದನ್ನ ಜಾಸ್ತಿ ಹಾಕ್ಬಿಡ್ತಾರೆ, ಬಾಯಿ ಇಡಕ್ಕಾಗಲ್ಲ ಅದನ್ನ. ಯಾವುದೇ ಬಿರಿಯಾನಿಗೆ ಹೋಗಲಿ ಪಲಾವ್ ಹೋಗಲಿ ಅದನ್ನ ಜಾಸ್ತಿ ಉಪಯೋಗಿಸ್ಬಾರ್ದು. ಹೌದೌದು. ಸುಮ್ಮನೆ ಏನೋ ಚೂರು ಹಾಕೋಬೇಕಷ್ಟೇ. ಏಲಕ್ಕಿ ಹಾಕ್ತಾ ಇದೀನಿ. ಹಾಕಿ ಸ್ವಲ್ಪ ಲವಂಗ ಹಾಕ್ತಾ ಇದೀನಿ. ಹಾಕಿ. ಚಕ್ಕೆ 4-5 ಚೂರು. ಓಕೆ. ಆಹಾ, ನೋಡಿ ಹೆಂಗ್ ಬಂತು ಸ್ಮೆಲ್. ನೋಡಿ ಬರ್ತದೆ. ಅದ್ಭುತ ಅದ್ಭುತ ಅದ್ಭುತ. ಹಸಿ ಎಣ್ಣೆಗೆ ಹಾಕ್ಬಿಟ್ರೆ ಅದ್ರ ಸ್ಮೆಲ್ ಬರಲ್ಲ. ಹೌದೌದು. ನಿಮಗೆ ಬರ್ತಾ ಇದೆ, ಅವ್ರಿಗೆಲ್ಲ ಬರ್ತದೆ, ಗೊತ್ತಾಗುತ್ತೆ ಸ್ಮೆಲ್. ಅವ್ರು ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಸ್ಮೆಲ್. ಇಲ್ಲ, ಮಾಡ್ಕೊಳ್ತಾರೆ, 100% ಮಾಡ್ಕೊಳ್ತಾರೆ. ಮಾಡಾದ್ಮೇಲೆ ನಮಗೆ ಬರೀತಾರೆ ಚೆನ್ನಾಗಿಲ್ಲ ಅಂದ್ರೆ. ನನಗೆ ನಿಮ್ಗೆ ಇಲ್ಲ, ಚೇ ಮಾಡಿದವ್ರಿಗೆ ಬೈತಾರೆ, ನಮ್ ತಿನ್ನೋರ್ಗೆ ಯಾಕೆ ಬೈತಾರೆ? ಮಾಡ್ಕೊಂಡಾಗ ಏನ್ ವ್ಯತ್ಯಾಸ ಆಗಿರುತ್ತೆ ಅಂತ ಕೇಳ್ತಾರೆ, ಬೈಯೋದು ಅಂತ ನಾವು ತಿಳ್ಕೊಬಾರ್ದು ಅದನ್ನ. ಓಕೆ, ನೋಡಿ, ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ ಸರ್. ಒಂದೊಂದಕ್ಕೂ ಒಂದೊಂದು ಸೇರ್ತಾ ಇದ್ದಂಗೆ ಒಂದೊಂದು ಸ್ಮೆಲ್ ಚೇಂಜ್ ಆಗ್ತಾ ಇರ್ತಲ್ಲ. ನೋಡಿ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ತಾ ಇದೀನಿ. ಹಾಕಿ. ಆಯ್ತು. ಇದು ಮೆಂತ್ಯ ಸೊಪ್ಪು ಹಾಕಿ. ನೋಡಿ, ಈ ರೀತಿ ಬಿಸಿನೀರಿನ ಪಕ್ಕದಲ್ಲಿ ಕಾಯಿಸ್ಕೊಂಡ್ರೆ ಜಲ್ದಿ ಪಲಾವ್ ಮಾಡಿ ಹಾಕೊಂಡ್ಬಿಡ್ಬೋದಲ್ಲ? ಅಲ್ಲ, ಅರ್ಜೆಂಟ್ ಕೆಲ್ಸಕ್ಕೆ ಹೋಗೋದಿರ್ತಾರೆ, ಕಾಲೇಜಿಗೆ ಹೋಗೋದಿರ್ತಾರೆ, ಸ್ಕೂಲ್ಗೆ ಹೋಗೋದಿರ್ತಾರೆ, ಜಲ್ದಿ ಮಾಡ್ಬೋದು. ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಪಕ್ಕದ ಸ್ಟವ್ಗೆ. ಓಕೆ, ಅಲ್ಲಿಗೆ ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಿದ್ರೆ ಇಮಿಡಿಯೇಟ್ ಆಗಿ ರೆಡಿ ಆಗ್ಬೇಕಲ್ವಾ? ರೆಡಿ ಆಗ್ತದೆ. ಅದಕ್ಕೆ ನೀವು ಯಾವಾಗ್ಲೂ ಈ ಮದುವೆ ಮಲ್ಲಿ ನೋಡ್ತಾ ಇರ್ತೀನಿ, ಒಂದ್ ಕಡೆ ಬಿಸಿನೀರು ಬೇಯಿಸ್ತಾನೆ ಇರ್ತೀರಾ ಕಂಟಿನ್ಯೂಸ್ ಆಗಲ್ಲ? ಎಲ್ಲದಕ್ಕೂ ಯೂಸ್ ಆಗ್ತಾ ಇರ್ತದೆ ನಮಗೆ ಅಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಈ ಶುಂಠಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಿ ಬೇರೆ ಥರ ವಾಸನೆ ಬರುತ್ತೆ ಅದರಲ್ಲಿ. ಓಕೆ. ಇಲ್ಲಾಂದ್ರೆ ಅದು ಹುರ್ಕೊಂಡಿಲ್ಲ ಅಂದರೆ ಸರಿಯಾಗಿ ವಾಸನೆ ಹಸಿ ವಾಸನೆ ಇರುತ್ತೆ. ಓಕೆ. ಅಂದರೆ ಕೆಲವು ಸಾಮಗ್ರಿಗಳು ನೀವು ನಾನ್ ವೆಜಿಟೇರಿಯನ್ಗೂ ಇದೇ ಸಾಮಗ್ರಿಗಳು ಹಾಕೊಳ್ತೀರಲ್ವಾ? ಹೌದು. ಇನ್ನೇನು ಚೇಂಜ್ ಏನಿಲ್ಲ. ಇದಕ್ಕೆ ಬದನೆಕಾಯಿ ಹಾಕ್ತೀವಿ, ಅಲ್ಲಿ ಚಿಕನ್ ಹಾಕ್ತೀರಾ ಅಷ್ಟೇ. ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈ ಸಾಕಷ್ಟು ವೆಜಿಟೇರಿಯನ್ ಮಾಡೋರ್ಗೆ ಒಂದೇ ಪ್ರಶ್ನೆ. ಸಾರ್ ಏನು ಸಾರ್ ಚಿಕನ್ ಬಿರಿಯಾನಿ ತೋರಿಸ್ತೀರಾ, ನಾವು ವೆಜ್ ಬಿರಿಯಾನಿ ಏನು ಮಾಡ್ಕೋಬೇಕು ಅಂತ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಚಿಕನ್ ಹಾಕೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟಾಗಿ ಏನು ಬೇಕಾದ್ರೆ ತರಕಾರಿ ಹಾಕೊಂಡ್ರಪ್ಪ ತುಂಬ ಸಖತ್ತಾಗುತ್ತೆ ಅಂತ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಬಟ್ ಕ್ಯಾಪ್ಸಿಕಮ್ ಏನು ಬೇಕಾಗಿರಲಿಲ್ಲ ಅಲ್ವಾ? ಬದನೆಕಾಯಿ ಅನ್ನಕ್ಕೆ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ಹಾಂ,
ಈಗ ನೋಡಿ ಸ್ವಲ್ಪ ಬದನೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಅದನ್ನು ಹಾಕ್ಬಿಡೋಣ. ಹಾಂ ಹಾಂ ಹಾಂ. ಇದ್ರ ಜೊತೆಗಾಗಿ ಬಟಾಣಿನೂ ಹಾಕ್ಬಿಡೋಣ. ಹಸಿ ಬಟಾಣಿ ಅಲ್ವಾ? ಹಸಿ ಬಟಾಣಿ. ಹಸಿ ಬಟಾಣಿ ಕಾಲದಲ್ಲಿ ಹಸಿ ಬಟಾಣಿ ಹಾಕ್ತಾರೆ. ಇದ್ದೇ ಇರುತ್ತೆ ಈಗ ಯಾವಾಗೂ. ಇವಾಗೆಲ್ಲ ಅಲ್ಲ, ಬಟ್ ಆ ಸೀಸನ್ ವೈಸ್ ತಿಂದಾಗಲೇ ಮಜಾ ಚಂದ್ರಪ್ಪ. ಈ ಬಟಾಣಿ ಯಾವಾಗೂ ಇರುತ್ತೆ. ಆದ್ರೆ ಆ ಸಣ್ಣ ಸಣ್ಣ ಬಟಾಣಿ ಕಾಣೆನೇ ಆಗೋಯ್ತಲ್ಲ ಬೆಂಗಳೂರಿಂದ ಇವಾಗ. ಎಲ್ಲ ದಪ್ಪ ಬಟಾಣಿ ಬಂದ್ಬಿಟ್ಟಿದೆ. ಒಂದೊಂದು ಸೀಸನ್ ಇದ್ದಂಗೆ. ಹಾಂ ಹಾಂ. ಒಂದು ಸೀಸನ್ ದಪ್ಪದು ಬರುತ್ತೆ, ಒಂದು ಸೀಸನ್ ಸಣ್ಣದು ಬರುತ್ತೆ. ಓಕೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಡಿ. ಇದು ಸ್ವಲ್ಪ ಗರಂ ಮಸಾಲ. ಓಕೆ. ಇದು ಧನಿಯಾ ಪೌಡ್ರು. ಓಹೋ. ಇದು ಖಾರಕ್ಕೆ ಚಿಲ್ಲಿ ಪೌಡ್ರು ಹಾಕೊಳ್ಳಿ. ರೆಡ್ ಕಲರ್ ಬೇಡ ಅಂದರೆ ಗ್ರೀನ್ ಕಲರ್ ಬೇಕು ಅಂದರೆ ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿಬಿಟ್ಟು ಹಾಕೋಬೇಕು. ನಮ್ಗೆ ರೆಡ್ ಕಲರ್ ಬೇಕಂದ್ರೆ ಈ ಥರ ಹಾಕೋಬೇಕು. ರೆಡ್ ಕಲರೇ ಮಾಡಿ. ಇನ್ನೂ ಕಲರ್ ಬೇಕು ಅಂದರೆ ಬೇಡಿಗೆ ಮೆಣಸಿನಕಾಯಿನ ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಇನ್ನೂ ಕಲರ್ ಬರುತ್ತೆ. ಕಲರ್. ಬದನೆಕಾಯಿ ಬಾತ್ ಇದು, ವಾಂಗಿ ಬಾತ್ ಅಲ್ಲ. ವಾಂಗಿ ಬಾತಲ್ಲಿ ಗೊಜ್ಜನ್ನ ಮಾಡಿಕೊಂಡು ಅನ್ನವನ್ನು ಬೇರೆಯಾಗಿ ಮಾಡಿ ಕಲಸಿ ವಾಂಗಿ ಬಾತ್ನ ಕೊಡ್ತೀವಿ. ಇದು ಬದನೆಕಾಯಿನ ಈ ಥರ ಬೇಯಿಸ್ಕೊಂಡು ಇದರೊಳಗೆ ಅಕ್ಕಿ ಹಾಕಿ ನಾವು ಪಲಾವ್ ಥರನೇ ಮಾಡಿಬಿಡ್ತೀವಿ. ಇದು ಉಪ್ಪಿಟ್ಟು ಮಾಡಬೇಕಾದ್ರೂ ಈ ಥರ ನೀರನ್ನ ನೀವು ಕಾಯಿಸಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿತ್ತು ಅಂದರೆ, ರವೆ ಉರಿಬೇಕಂದ್ರೆ ಇದೇ ಥರ ನೀರನ್ನ ಹಾಕ್ಕೊಂಡ್ರೆ ಇಮಿಡಿಯೇಟಾಗಿ ಉಪ್ಪಿಟ್ಟನ್ನು ಮಾಡ್ಕೊಬೋದು. ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿ. ಒಂದು ಮಿಕ್ಸಿ ಜಾರ್ ಕೊಡಿ, ಚಿಕ್ಕದು ಮಿಕ್ಸಿ ಜಾರ. ಯಾಕೆ? ಇದು ತೆಂಗಿನಕಾಯಿ ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ನೀರು ಬೇಕಾ? ಸ್ವಲ್ಪ ಕೊಡಿ. ಅಲ್ಲೇ ಇದೆ ನೀರು, ನಿಮ್ಗೆ ಎಷ್ಟು ಬೇಕೋ ಹಾಕೋಬೋದು. ತೊಳಿ ಚಂದ್ರಪ್ಪ. ಇನ್ನೂ ಸ್ವಲ್ಪ ತಿರುಗಿಸ್ತಾ ಇರಿ. ಕಾಯಿ ಬಾಯಿ ಸಿಗಬಾರ್ದು ಅಂತ ಪೇಸ್ಟ್ ಮಾಡಕ್ಕಿದ್ದೀರಾ? ಪಲಾವ್ಗೆ ಏನು ಮಾಡ್ತೀವೋ ಅದೇ ಮಾಡ್ಕೊಂಡಿದ್ದೀರಾ? ಚಿಕನ್ ಬಿರಿಯಾನಿಗೆ ಏನು ಮಾಡ್ತೀವೋ ಅದೇನೇ? ಸೇಮ್ ಅದೇನೆ. ಸೈಕಲ್ ತುಂಬೋದು ಏರೇನೆ, ಲಾರಿ ಟೈರು ತುಂಬೋದು ಏರೇನೆ, ಬಸ್ ಟೈರು ತುಂಬೋದು ಏರೇ ಅಲ್ವಾ? ಎಲ್ಲ ಒಂದೇ. ಚಕ್ರ ಬೇರೆ ಬೇರೆ ಇರುತ್ತೆ, ದೊಡ್ಡದು ಚಿಕ್ಕದಿರ್ತಲ್ಲ ಹಂಗೆ. ಎಲ್ಲ ವಿಧಾನ ಒಂದೇ. ಹೆಸರು ಬೇರೆ ಬೇರೆ ಇಕ್ಕೋದು, ಕಲರ್ ಬೇರೆ ಬೇರೆ ಕಟ್ಟೋದು. ಅದೇ ನೀವು ಹೇಳ್ದಂಗೆ ತಿಂದೇ ಇದ್ದವರು, ನಾನ್ ವೆಜ್ ತಿಂದಿದ್ದರು ವೆಜ್ನ ಈ ಟೈಪ್ ಮಾಡಿ ಮಾಡ್ಬೋದು. ವೆಜ್ ಟೈಪಲ್ಲಿ ವೆಜ್ ತಿಂದವರು ನಾನ್ ವೆಜ್ ಬೇಕಾದ್ರೆ ಸೇಮ್ ಅದೇನೆ. ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕಿ ಸರ್. ಎಷ್ಟು ನೀರು ಹಾಕಬೇಕು ಚಂದ್ರಪ್ಪ? ಇದರಲ್ಲಿ 1.5 ಕಪ್ ನೀರು ಹಾಕಬೇಕು. ಓಕೆ, ಹಾಕೋಣ. ಸ್ವಲ್ಪ ಬೇಳೆ ಅಲ್ವಾ? ಹಾಕಿ. ಓಹೋ. 1.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕೋಬಿಡೋಣ. ಉಪ್ಪು ಹಾಕಿಲ್ಲಲ್ಲ ನಾವು? ಇಲ್ಲ, ಹಾಕಿಲ್ಲ. ಹಾಕಿ. ಇಲ್ಲ, ಹಾಕಾಗಿದೆ. ಇವಾಗ ಲಾಸ್ಟು ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಕುಕ್ಕರ್ ಮುಚ್ಚಿ ಕೂಗಿಸ್ಬಿಟ್ರೆ ರೆಡಿ ಆಗೋಯ್ತು. ರೆಡಿ ಆಗುತ್ತೆ. ಎಷ್ಟು ವಿಷಲ್ ಕೂಗಿಸ್ಬೇಕಾಗುತ್ತೆ ಚಂದ್ರಪ್ಪ? 2 ವಿಷಲ್. 2 ವಿಷಲ್ ರೆಡಿ ಆಗುತ್ತಾ? ರೆಡಿ ಆಗುತ್ತೆ. ಓಕೆ, ಚೆನ್ನಾಗಿ ತಿರುಗಿಸಿದ್ದೀವಿ. ಇದು ಕುದಿ ಬಂದಮೇಲೆ ಅರ್ಧ ನಾವು ಇಲ್ಲಿ ಬೇಯಿಸ್ಕೊಂಡು ಕುಕ್ಕರ್ ಮುಚ್ಚಳ ಹಾಕಬೇಕು. ಯಾಕಂದರೆ ನಾವು ಮುಚ್ಚಳ ಹಾಕಿದ್ರೆ ಈ ಥರ ತಿರ್ಸ್ಕೊಳಕ್ಕಾಗಲ್ಲ. ಓಕೆ. ಹಂಗೆ ಕೂತ್ಕೊಳ್ತದೆ, ಅಕ್ಕಿ ಕೆಳಗಡೆ ಕೂತ್ಕೊಡ್ತದೆ. ಈ ಥರ ತರಕಾರಿ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ. ಓಕೆ. ಆದ್ದರಿಂದ ಅರ್ಧ ಕುದಿ ಬರೋ ತನಕ ಚೆನ್ನಾಗಿ ಕುಕ್ಕರಲ್ಲಿ ತಿರುಗಿಸಿ ಆಮೇಲೆ ಫೈನಲ್ ಆಗಿ ಮುಚ್ಚಳ ಹಾಕೊಂಡು ಅದು ಎಲ್ಲ ಕಡೆ ಸೇರ್ಕೊಡುತ್ತೆ. ತರಕಾರಿ, ಬಟಾಣಿ, ಮಸಾಲೆಗಳು. ನೋ ಪ್ರಾಬ್ಲಮ್. ನೋಡಿ, ಬಿಸಿನೀರು ಹಾಕೊಂಡಿದ್ದಕ್ಕೆ ನಾವು ಹೇಳ್ದಂಗೆ ಕೇಳ್ತಾ ಇರ್ತೇವೆ. ಕುದಿ ಬಂದ್ಬಿಡ್ತು ಅಲ್ಲ? ಕುದಿ ರುಚಿನೂ ಜಾಸ್ತಿ ಆಗುತ್ತೆ. ಆ ಬಿಸಿನೀರು ಹಾಕಿದಾಗ ಹೌದು, ರುಚಿನೂ ಜಾಸ್ತಿ ಬರುತ್ತೆ. ಈ ತಣ್ಣೀರು ಹಾಕೋದಕ್ಕೆ ನಾವು ಬಿಸಿನೀರು ಹಾಕೊಂಡ್ರೆ ರುಚಿ ಜಾಸ್ತಿ ಬರುತ್ತೆ. ಓಕೆ ಓಕೆ. ಜಾಸ್ತಿ ಹಾಕಲ್ಲ, 2 ಸ್ಪೂನ್ ಹಾಕ್ತೀನಿ. ಅಂದರೆ ಜಾಸ್ತಿ ಅಂದರೆ ನಿಮ್ಮ ಪ್ರಕಾರ ಒಂದು 5-6 ಸ್ಪೂನ್? ಒಂದು 5-6 ಸ್ಪೂನ್ ಹಾಕೋದು. ಎಣ್ಣೆ ಕಮ್ಮಿ ಮಾಡಿ ತುಪ್ಪ ಜಾಸ್ತಿ ಮಾಡ್ಕೊಳ್ತೀವಿ. ಓಕೆ. ತುಪ್ಪದ ಬೆಲೆ ಜಾಸ್ತಿ ಅಂದ್ಬಿಟ್ಟು ನಾವು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೊಳ್ಳೋಣ. ಓಕೆ. ತುಪ್ಪ ತಿನ್ನಬೇಕು, ಜಾಸ್ತಿನೂ ತಿನ್ನಬಾರ್ದು. ಆರೋದ್ಮೇಲೆ ತುಪ್ಪ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಪಲಾವು ಬಿಸಿ ಇರುವಾಗ ಚೆನ್ನಾಗಿರುತ್ತೆ. ಆರದ್ಮೇಲೆ ಅದು ಈ ಚಳಿಗಾಲದಲ್ಲಿ ಇವಾಗ ಚಳಿ ಆಗ್ಬಿಡುತ್ತೆ. ಇವಾಗ ಚಳಿಗಾಲ ಅಲ್ವಾ? ಹೌದು. ಈ ಚಳಿಗೆ ಅದು ತಣ್ಣಗಾದ ತಕ್ಷಣ ಅನ್ನ ರಪ್ಪಾಗುತ್ತೆ, ಅದು ಇದಾಗುತ್ತೆ, ಗಟ್ಟಿಯಾಗಿ ಮುದ್ದೆ ಥರ ಆಗ್ಬಿಡುತ್ತೆ. ಓಕೆ, ಚಂದ್ರಪ್ಪನವರು ವಿಶೇಷವಾದಂಥ ಒಂದು ಬದನೆಕಾಯಿ ಬಾತು ಅಥವಾ ಬದನೆಕಾಯಿ ಪಲಾವನ್ನು ಮಾಡ್ತಾ ಇದ್ದಾರೆ.
ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈ ಪಲಾವ್ನ ನಾವೆಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀವಿ. ಅದು ಕೂಗಕ್ಕೆ 2 ವಿಷಲ್ಲು ಆಗುತ್ತೆ. 2 ವಿಷಲ್ ಆದ ತಕ್ಷಣ ಪಲಾವ್ ರೆಡಿ ಆಗುತ್ತೆ. ಬದನೆಕಾಯಿ ವಾಂಗಿಬಾತ್. ಬದನೆಕಾಯಿ ವಾಂಗಿಬಾತ್, ಬದನೆಕಾಯಿ ಪಲಾವ್. ಇದು ವಾಂಗಿಬಾತ್ ಅಂದ ತಕ್ಷಣ ನಿಮಗೆ ತಲೆ ಹೊಟ್ಟೋಗುತ್ತೆ. ಗೊಜ್ಜು ಮಾಡ್ಕೊಳ್ಳೋಣ, ಅನ್ನ ಕಲಸೋಣ ಅಂತ. ಇದು ಹಂಗಲ್ಲ, ಇದು ವಾಂಗಿಬಾತ್, ದಮ್ ವಾಂಗಿಬಾತ್ ಪಲಾವ್. ಇದು ಸೊ ಬದನೆಕಾಯಿ ಪಲಾವ್ ಅಂತಾರೆ ಚಂದ್ರಪ್ಪನವ್ರು. ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ಚಿಕನ್ ಬಿರಿಯಾನಿ ತಿನ್ನೋ ಯಾವ ಟೇಸ್ಟ್ ಇರುತ್ತೋ ಈ ಬದನೆಕಾಯಿ ಪಲಾವ್ ತಿಂದರೆ ಅದೇ ಟೇಸ್ಟ್ ಇರುತ್ತೆ. ಬದನೆಕಾಯಿ ಬದಲು ಅಲ್ಲಿ ಚಿಕನ್ ಬಂದಿರುತ್ತೆ, ಇಲ್ಲಿ ಬದನೆಕಾಯಿ ಬಂದಿದೆ ಅಷ್ಟೇನೆ. ಒಳ್ಳೆ ಅದ್ಭುತವಾದ ರುಚಿ. ವೆಜ್ ಅವರು ನೋಡ್ಬೋದು, ನಾನ್ ವೆಜ್ ಅವರು ನೋಡ್ಬೋದು. ತುಂಬ ಖುಷಿಯಾಗುತ್ತೆ. ಯಾಕಂದರೆ ವೆಜ್ ಅವ್ರಿಗೆಲ್ಲ ಭಾಳ ಖುಷಿ ಕೊಟ್ಟಿರುವಂಥ ಈ ಬಾತು ಮನೇಲಿ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ಚಂದ್ರಪ್ಪ ಅವ್ರು ಮಾಡಿರುವಂಥ ಈ ಬದನೆಕಾಯಿ ಪಲಾವ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಬದನೆಕಾಯಿ ವಾಂಗಿಬಾತ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿ ತೆಂಗಿನಕಾಯಿ ಹಾಲು ತಯಾರಿಸಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಅನಾನಸು, ಜಾಪತ್ರೆ, ಏಲಕ್ಕಿ, ಲವಂಗ, ಚಕ್ಕೆ, ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಬದನೆಕಾಯಿ, ಹಸಿ ಬಟಾಣಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಟೊಮ್ಯಾಟೊ, ತೆಂಗಿನಕಾಯಿ ಹಾಲು, ನೆನೆಸಿದ ಅಕ್ಕಿ, ಬಿಸಿ ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬದನೆಕಾಯಿ ವಾಂಗಿಬಾತ್ ರೆಡಿ ಟು ಈಟ್. ಚಂದ್ರಪ್ಪ, ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಇದೆಲ್ಲ ಅಷ್ಟೊಂದು ಅರ್ಜೆಂಟಾಗಿ ತಿನ್ನೋಕ್ಕಾಗಲ್ಲ, ನಿಧಾನ ಮುಗಿಸಿ ನಿಧಾನವಾಗಿ ಬಾರಿಸ್ಕೋಬೇಕು. ಇದಕ್ಕೇನು ಸೈಡ್ಸ್ ಏನು ಬೇಡವಾ? ಸೈಡ್ಸು ಏನು ಬಿಸಿ ಬಿಸಿ ಇರೋದ್ರಿಂದ ಏನು ಸೈಡ್ಸ್ ಬೇಕಾಗಲ್ಲ. ಆರೋಗ್ಬಿಟ್ಟು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಾ ಫಟಾಫಟ್ ಅಂತ ನೀವು? ಫಟಾಫಟ್ ಅಂತ ಒಂದು ಹಸಿ ಅವರೆಕಾಳಿಂದು ಉಸ್ಲಿ. ಓಕೆ, ಅವರೆಕಾಳು ಕಾಲದಲ್ಲಿ ಅವರೆಕಾಳು ಉಸ್ಲಿ ಮಾಡ್ಕೊಳ್ಳೋದು ತುಂಬ ಜನ ಗೊತ್ತಿಲ್ಲ. ತುಂಬ ಈಸಿ ಇದು, ಫಟಾಫಟ್ ಅಂತ ಮಾಡೋದು. 5 ನಿಮಿಷಕ್ಕೆ ಮಾಡ್ಬೋದು. ಚಂದ್ರಪ್ಪ ಹೋಗಿ ಅವರೆಕಾಯಿನ ಬಿಡಿಸ್ಕೊಂಡು ಸುಲ್ಕೊಂಡೆಲ್ಲ ಬನ್ನಿ. ನೀವು ಆದಮೇಲೆ ಗುರೂಜಿ ಬರ್ತಾರೆ, ಗುರೂಜಿ ಆದಮೇಲೆ ಆಡಿಯನ್ಸ್ ಬರ್ತಾರೆ, ಆದಮೇಲೆ ನೀವು ಬರ್ತೀರಾ. ನಿಧಾನಕ್ಕೆ ಸಾಕಷ್ಟು ಟೈಮ್ ಇದೆ. ಅವರೆಕಾಯಿ ಎಲ್ಲ ಸುಲ್ಕೊಂಡು ಬರ್ತೀನಿ ಅಷ್ಟೊಂದು. ಬಲ್ಕೊ ಬನ್ನಿ, ಹೋಗಿ. ಚೆಫ್ ಹೋದ ತಕ್ಷಣ ಆ ಕಡೆಯಿಂದ ನಮ್ಮ ಆರೋಗ್ಯದ ಅಡುಗೆ ಗುರೂಜಿಯವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರೂಜಿಯವರು ಬಂದು ಆರೋಗ್ಯದ ಅಡುಗೆ ಬಗ್ಗೆ, ಆರೋಗ್ಯದ ಮಾಹಿತಿ ಬಗ್ಗೆ, ಆಹಾರದ ಕ್ರಮ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರೂಜಿ ನಮಸ್ಕಾರ. ನಮಸ್ಕಾರ ಗುರೂಜಿ, ಏನು ಮಾಡ್ತಾ ಇದ್ದೀರಾ? ಏನೋ ತೆನೆ ಎಲ್ಲ ಹಿಡ್ಕೊಂಡ್ ಬರ್ತಾ ಇದ್ರಿ, ಹುಲ್ಲಿನ ಕಂತೆಲ್ಲ ಹಿಡ್ಕೊಂಡ್ ಬರ್ತಾ ಇದ್ರಿ, ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಹಳೆಯ ಕಾಲದ ಯಾವ್ದಾದ್ರು ಒಳ್ಳೆ ಒಂದು ಪಾಸ್ಟ್ ಟೈಮ್, ಒಳ್ಳೆ ಆಹಾರ ತೋರಿಸೋಣ ಅಂತ. ರಾಗಿ ಕಾಚು. ರಾಗಿ ಕಾಜು ಬೇಕಾಗುವ ಸಾಮಗ್ರಿಗಳು: ರಾಗಿ ತೆನೆ, ಖರ್ಜೂರ, ತೆಂಗಿನಕಾಯಿ ತುರಿ. ಕಾಚು ಅಂದ್ರೆ ಏನ್ ಸರ್? ಅರ್ಥ ಗೊತ್ತಿಲ್ಲ. ಹಳೆ ಕಾಲದಿಂದ ಅದನ್ನ ಹಾಗೆ ಕರೆಯೋದು, ರಾಗಿ ಕಾಚು ಅಂತ ಕರೀತಾರೆ. ನಾವು ಅದನ್ನೇ ಕರೆದು. ಓಕೆ, ಏನದು? ರಾಗಿ ತೆನೆ ಇದು. ಹೌದು. ರಾಗಿ ಸಾಧಾರಣವಾಗಿ 3.5 ತಿಂಗಳಿಂದ 4 ತಿಂಗಳಲ್ಲಿ ಫಲ ಬರುತ್ತೆ. ಓಕೆ. ಸೊ ಒಂದು 20 ದಿನ ಅಥವಾ 1 ತಿಂಗಳು ಮುಂಚೆ, ಫಲ ಬರೋಕ್ಕೆ ಮುಂಚೆ ಒಂದು ಹಾಲು ತುಂಬಿರುತ್ತೆ ಇದರೊಳಗೆ. ಹಾಲು ತುಂಬಿಕೊಂಡಿರುತ್ತೆ. ಆ ಒಂದು ಸ್ಥಿತಿಯಲ್ಲಿ ನಾವು ಈ ಒಂದು ಡಿಶನ್ನು ತಯಾರು ಮಾಡೋದು. ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ. ಇದರ ಜೊತೆ ಕಾಯಿ ತುರಿ ಇದೆ ಮತ್ತು ಖರ್ಜೂರದ ಡ್ರೈ ಖರ್ಜೂರ, ಒಣ ಖರ್ಜೂರದ ಪುಡಿ ಇದೆ. ಇದನ್ನ ನಾವು ಏನು ಮಾಡ್ತೀವಿ? ಇದೊಂಥರ ಮೈಲ್ಡ್ ಸ್ವೀಟ್ ಥರ. ಓಕೆ. ಮೈಲ್ಡ್ ಸ್ವೀಟ್ ಮಾಡಿಕೊಂಡು ತಿನ್ನೋದು ಭಾಳ ರುಚಿ ಇರುತ್ತೆ. ಓಕೆ, ಸ್ವಲ್ಪ ಬೇರೆ ಥರನೇ ಇರುತ್ತೆ. ತಿನ್ನೋಣ. ಓಕೆ. ಏನು ಬೇಕು ಇವಾಗ ನಿಮಗೆ? ಈಗ ಏನು ಬೇಡ, ಒಂದು ಒಲೆ ಬೇಕು. ಒಲೆ ಮೇಲೆ ಇದನ್ನ ಸುಡಬೇಕಾಗತ್ತೆ. ಹೌದಾ? ಜಾಸ್ತಿ ಲೋ ಫ್ಲೇಮ್. ಓಕೆ, ಇಲ್ಲಿ ಸ್ಟವ್ ಹಚ್ಕೊಂಡಿದೀವಿ. ಇದನ್ನೇನು ಮಾಡಬೇಕು ಗುರುಜಿ? ಸೊ ಹಾಲು ತುಂಬಿರೋ ಅಂತಹ ಈ ತೆನೆ, ರಾಗಿ ತೆನೆನ ಕತ್ತರಿಸ್ಕೊಂಡು ಬಂದಿದ್ದೀವಿ. ಇದನ್ನ ಜಂಟ್ಲಾಗಿ ಸ್ವಲ್ಪ ಸುಡಬೇಕಾಗತ್ತೆ. ಓಹೋ, ಈ ಥರ ಜಂಟ್ಲಾಗಿ ಸುಟ್ಕೊಂಡು ಸ್ವಲ್ಪ ಇದನ್ನ ಕಪ್ಪು ಕಲರ್ ರಾಗಿ ನೋಡಿರ್ತೀರ, ಕೆಂಪು ಕಲರ್ ರಾಗಿ ನೋಡಿರ್ತೀರ. ಇದು ಯಾವ್ದಪ್ಪ ಹಸಿರು ಕಲರ್ ರಾಗಿ ಅಂತ ಏನು ಭಯ ಬೀಳ್ಬೇಡಿ. ರಾಗಿ ಆಗ್ಬೇಕಂದ್ರೆ ಹಿಂದೆ ಇದೇ ಥರ ಇರುತ್ತೆ, ಆಮೇಲೆ ರಾಗಿ ಆಗುತ್ತೆ. ತುಂಬ ಜನ ಗೊತ್ತಿರೋದಿಲ್ಲ ಇದು ರಾಗಿ ತೆನೆ. ಅದು ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಲು ಭರಿತವಾಗಿರುತ್ತೆ. ತಿಂತಾ ಇದ್ರೆ
ಹಾಲೆಲ್ಲ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಸ್ವಲ್ಪ ಹಾಗೆ ತಿನ್ನೋಡಿ, ಎಷ್ಟು ರುಚಿ ಇರುತ್ತೆ. ಚೆನ್ನಾಗಿ ಅಗಿಬೇಕು, ಚೆನ್ನಾಗಿ ಅಗಿರಿ, ಎಷ್ಟು ರುಚಿ ಇರುತ್ತೆ ನೋಡಿ. ಹೌದು. ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೋಣ, ಜೊತೆಗೆ ಒಣ ಖರ್ಜೂರದ ಪುಡಿಯನ್ನು ಹಾಕೋಣ, ಸ್ವಲ್ಪ ರುಚಿ ಬೇಕು ಅಂದರೆ. Okay. ಬಟ್ ಜನರಲಿ ನಾವು ಮನೇಲಿ ತಿನ್ಬೇಕಾದ್ರೆ ಇದಕ್ಕೆ ಡೈರೆಕ್ಟಾಗಿ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ, ನಾವು ಸಿಹಿ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ. ಓಕೆ. ಆದರೆ ಅಭ್ಯಾಸ ಅಲ್ವಾ, ಸ್ವಲ್ಪ ಇರಲಿ ಅಂತ ಹೇಳಿ, ಸ್ವಲ್ಪ ಸಿಹಿಗಿದ್ರೆ ಜಾಸ್ತಿ ದಿನ ನೆನೆಸ್ಕೊಂತೀರಾ ಅಂತೇಳಿ. ಪ್ರಸಾದ ಆದಂಗೆ ಆಯ್ತು ಗುರುಜಿ ಇದು. ತಿಂತಾ ಇದ್ರೆ ಈ ದೊಡ್ಡ ಪ್ಲೇಟ್ ಅಷ್ಟು ಯಾಕೆ ಮಾಡಲಿಲ್ಲ ಅಂತ ಹೇಳ್ತೀರಾ, ಆ ಥರ ರುಚಿ ಇರುತ್ತೆ. ಓಕೆ ಓಕೆ ಆಲ್ ರೈಟ್, ಇದು ರೆಡಿ ಇದೆ ಈಗ. ಓಕೆ ಗುರುಜಿ, ಈ ವಾರದ ಟಿಪ್ಸ್. ಯಾರಿಗಾದ್ರೂ ತುಂಬ ಹಳೇ ನೋವು, ತಲೆನೋವು ಅಥವಾ ಲಂಗ್ ಕಂಜೆಷನ್, ಆಸ್ತಮಾ ಈ ಥರದ್ದಿದೆ ಅಂತ ಇಟ್ಕೊಳ್ಳೋಣ. ಹಿಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಆ ಪೆನ್ ತೊಗೊಂಡು ಕೈಗೆ ಚುಚ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ಹೆಚ್ಚು ಎನರ್ಜಿ, ಜಾಸ್ತಿ ಕಾಲ ಲಾಂಗ್ ಸ್ಟ್ಯಾಂಡಿಂಗ್ ಎನರ್ಜಿ ಬೇಕಾದರೆ ನಮಗೆ, ಆಗ ಆ ಒಂದು ಭಾಗಕ್ಕೆ ನಾವು ಎನರ್ಜಿ ಇರೋವಂಥ ಪದಾರ್ಥವನ್ನು ಅಲ್ಲಿ ಹಾಕಿ ಕಟ್ಕೊಳ್ಳೋದು. ಉದಾಹರಣೆಗೆ ನನಗೆ ತಲೆನೋವು 16 ವರ್ಷಗಳಿಂದ ಇದೆ ಅಂತ ಅನ್ಕೊಳ್ಳೋಣ. ಆಯ್ತು. ಆ ನೋವು ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕೆ ಒಂದು ಪೆನ್ನನ್ನು, ಒಂದು ಪೆನ್ಸಿಲ್ನ ತಗೊಂಡು ಈ ಥರ ಅದುಮಿ, ಹಣೆಯ ಭಾಗದಲ್ಲಿದ್ದರೆ ಈ ಸೈಡಲ್ಲಿದ್ದರೆ ಈ ಸೈಡು, ಮುಂಭಾಗದಲ್ಲಿದ್ದರೆ ಮುಂಭಾಗ, ಈ ಕಡೆ ಇದ್ದರೆ ಈ ಕಡೆ ಲೊಕೇಟ್ ಮಾಡಿ ಪ್ರೆಸ್ ಮಾಡಿ ಎಲ್ಲಿ ಜಾಸ್ತಿ ನೋವಿದೆಯೋ ಆ ಪಾಯಿಂಟ್ನ ಕಂಡುಹಿಡಿತೀವಿ. ಹಿಂದೆ ಹೇಳ್ದಂಗೆ ಅದೇ ಪಾಯಿಂಟ್ನ ಪದೇ 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 ನಾವು ಈ ಥರ ಪ್ರೆಸ್ ಮಾಡ್ತಾ ಇದ್ದಾಗ ಈ ನೋವು, ಇದು ಫ್ರಂಟ್ ಆಫ್ ದಿ ಫೋರ್ ಹೆಡ್ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ತುಂಬ ಹಳೇ ಕಾಲದ ನೋವಿದ್ದು ಇಷ್ಟು ಮಾಡಿಕೊಂಡ್ರು ನಿಮ್ಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ. ಆಗ ಇದಾದ್ರೆ ನಾವು 1 ನಿಮಿಷ 2 ನಿಮಿಷ ನಾವು ಪ್ರೆಸ್ ಮಾಡ್ಕೋತೀವಿ ಅಷ್ಟೇ. ಹೌದು. ಆದರೆ ಈಗ ನಾನು ಹೇಳ್ಕೊಡೋದು 24 ಗಂಟೆ ಎನರ್ಜಿ ಆ ಪಾಯಿಂಟಿಗೆ ಸಿಗ್ತಾನೆ ಇರಬೇಕು. ಆ ರೀತಿ ಒಂದು ಸಲಹೆಯನ್ನು ತೋರಿಸ್ತೀನಿ. ಹೇಳಿ. ಅದಕ್ಕೆ ಏನು ಮಾಡಬೇಕು, ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಮೆಡಿಕಲ್ ಶಾಪಲ್ಲಿ ಸಿಕ್ಕತ್ತೆ. ಆಯ್ತು. ಸರ್ಜಿಕಲ್ ಟೇಪ್ ಅಂತಲೂ ಕರೀತಾರೆ. ಓಕೆ. ಇದನ್ನ ಒಂದು ಇಷ್ಟುದ್ದ ಕಟ್ ಮಾಡ್ಕೊಳ್ಳೋದು, ಕತ್ತರಿಸ್ಕೊಳ್ಳೋದು. ನನ್ನ ಕೈ ಮಸಿ ಆಗಿದೆ, ತೊಂದರೆ ಇಲ್ಲ, ಕತ್ತರಿಸ್ಬೋದು, ಮಾಡ್ಕೊಳ್ಳೋದು. ಇದಕ್ಕೆ ಯಾವುದಾದ್ರೂ ಕಾಳು, ಜೀವ ಇರೋ ಕಾಳು, ಅಂದರೆ ನಾನು ಅದನ್ನು ಭೂಮಿಯಲ್ಲಿ ಹಾಕಿದ್ರೆ ಅದು ಬೆಳೆ ಬರಬೇಕು. ಓಕೆ. ಆ ಥರದ ಕಾಳು. ಈಗ ಲಕ್ಕಿಲಿ ನಾನು ಈಗ ಈ ಕಾಚು ಮಾಡೋದಕ್ಕೆ, ರಾಗಿ ಕಾಚು ಮಾಡೋದಕ್ಕೆ ಫ್ರೆಶ್ ಆಗಿರುವಂತಹ ರಾಗಿ ತೆನೆಯನ್ನೇ ನಾನು ತಂದಿದ್ದೀನಿ ಈಗ. ಹೌದು. ಹಾಗಾಗಿ ಇದನ್ನೇ ಹಾಕಿ ನಾನು ತೋರಿಸ್ತೀನಿ. ಬಟ್ ಇದೆಲ್ಲರಿಗೂ ಸಿಕ್ಕಲ್ಲ ಅಂತ ನಂಗೆ ಗೊತ್ತು. ಆ ಕಾರಣಕ್ಕೆ ನಾವು ಭೂಮಿಗೆ ಹಾಕಿದ್ರೆ ಅದು ಬೆಳೆ ಬರುವಂಥ ಯಾವುದಾದ್ರೂ ಕಾಳು ಆಗ್ಬೋದು, ನೀವು ಅದನ್ನ ಬಳಸ್ಬೋದು. ಒಂದು ಸ್ವಲ್ಪ ರಾಗಿ ತಗೋತೀನಿ, ಅದನ್ನು ಈ ಥರ ಇಡೋದು. ಈಗ ನಿಮ್ಮ ಕೈಯ ಕೊಡಿ ತೋರಿಸ್ತೀನಿ. ಉದಾಹರಣೆಗೆ ನಿಮ್ಮ ಫ್ರಂಟ್ ಆಫ್ ದಿ ಫೋರ್ ಹೆಡ್ ತಲೆನೋವಿದ್ರೆ ಈ ಭಾಗದಲ್ಲಿ ಅದುಮ್ದಾಗ ನೋವಿರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಟೇಪನ್ನು ಇಲ್ಲಿ ಇಟ್ಟು ಇದಕ್ಕೆ ಬೈಂಡ್. ಇಷ್ಟೇ. ಇವಾಗ ಈ ರಾಗಿ ತೆನೆಯಲ್ಲಿ ಇದ್ದಂತಹ ಜೀವಶಕ್ತಿ ಆ ಕರೆಸ್ಪಾಂಡಿಂಗ್ ಪಾಯಿಂಟ್ ಹೋಗಿ ಅದರ ಒಳಗಿಂದ ನಮ್ಮ ಆ್ಯಕ್ಚುಯಲ್ ತೊಂದರೆ ಏನಿದೆಯೋ ಆ ಜಾಗಕ್ಕೆ ಬಂದು ನಮ್ಮ ತಲೆನೋವು ವಾಸಿ ಆಗ್ತಾ ಬರುತ್ತೆ. ಅಕಸ್ಮಾತ್ ಶ್ವಾಸಕೋಶದ ಸಮಸ್ಯೆ, ಉದಾಹರಣೆಗೆ ಬ್ರೆತ್ಲೆಸ್ನೆಸ್ ಅಥವಾ ಆಸ್ತಮಾ ಇದ್ದ ಪಕ್ಷದಲ್ಲಿ ನಾವು ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಂಗೆ ನಮ್ಮ ಶ್ವಾಸಕೋಶ ಇಲ್ಲಿ ಬರುತ್ತೆ. ಹಾಗಾಗಿ ಒಂದು ಮೈಕ್ರೋ ಪೇಪರ್ ಪ್ಲಾಸ್ಟರ್ ಉದ್ದದ್ದು ತಗೊಳ್ಳೋದು, ಜೋಳ ಅಥವಾ ರಾಗಿ ಅಥವಾ ಮೆಂತ್ಯೆ, ಬಟಾಣಿ ಇಂಥದ್ದು ಯಾವುದಾದ್ರೂ ತಗೊಳ್ಳೋದು, ಇದಕ್ಕೆ ಮೆತ್ಕೊಳ್ಳೋದು. ಎಷ್ಟು ದಿನಗಳ ಕಾಲ? ನೀವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತೆಗೆದು ಬಿಡ್ಬೋದು. ಓಕೆ. ಆ ಥರ ಸ್ವಲ್ಪ ದಿನ ಮಾಡಬೇಕು, ಒಂದು 15-20 ಡೇಸ್ ಮಾಡಿದಾಗ ಇದು ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಪರ್ಮನೆಂಟ್ ರಿಸಲ್ಟ್ಗೆ ಬರೀ ಇದೊಂದರಿಂದಾನೇ ಒಂದು 50 ಭಾಗದ ಜನಕ್ಕೆ ಸಿಗ್ಬೋದು. ಯಾಕೆಂದರೆ ಅದರ ಕಾರಣ ಹಿಂದಿನ ಜನ್ಮದ ಕಾರಣ ಆಗಿದ್ದ ಪಕ್ಷದಲ್ಲಿ ಇದು ತಾತ್ಕಾಲಿಕವಾಗಿ ಶಮನ ಆಗುತ್ತೆ. ಅಂಥವ್ರಿಗೆ ನಾವು ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಈ ಜನ್ಮದ ತಲೆನೋವಿಗೆ ಕಾರಣ ಕಂಡಿಡಿದು ಸರಿ ಮಾಡಿದಾಗ ಪರ್ಮನೆಂಟ್ ಕ್ಯೂರ್ ಬರುತ್ತೆ. ಥ್ಯಾಂಕ್ ಯು. ಜೊತೆಗೆ ಇವತ್ತಿನ ತಿಂಡಿ ಇನ್ನೂ ಕೊಟ್ಟಿಲ್ಲ ನಮಗೆ ನೀವು. ಆಯ್ತಾ ಇದ್ದೀನಿ ಅವಾಗಿಂದ ನಾನು. ತಗೊಳ್ಳಿ, ರಾಗಿ ಕಾಚು ಮಾಡುವ ವಿಧಾನ ಗೊತ್ತಿಲ್ಲ ಸಾರ್, ಏನೋ ಮಾಡ್ಬಿಟ್ರು ಗುರುಗಳು, ಏನೋ ಒಂಥರ ಧರ್ಮಸ್ಥಳ ಪ್ರಸಾದ ಥರ ಕಾಣ್ತಾ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಮಾಡಿದ್ದು ತುಂಬ ಈಸಿಯಾಗಿ ಇತ್ತು. ಸಿಕ್ಕಿದಂಥ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಗುರುಜಿಯವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರಾಗಿ ಕಾಜು ಮಾಡುವ ವಿಧಾನ: ರಾಗಿ ತೆನೆಯನ್ನು ಸ್ಟವ್ ಮೇಲೆ ಸುಟ್ಟುಕೊಳ್ಳಿ.
ನಂತರ ಉಜ್ಜಿ ಒಂದು ಪ್ಲೇಟ್ಗೆ ರಾಗಿ ಕಾಳನ್ನು ಹಾಕಿಕೊಳ್ಳಿ. ಇದಕ್ಕೆ ಖರ್ಜೂರದ ಪೇಸ್ಟ್, ತೆಂಗಿನಕಾಯಿ ತುರಿ ಹಾಕಿ ಕಲಸಿ. ಈಗ ರಾಗಿ ಕಾಜು ಸವಿಯಲು ಸಿದ್ಧ. ಇದು ಚೆನ್ನಾಗಿ ಅಗದ್ರೆ ಮಾತ್ರ ರುಚಿ ಸಿಗುತ್ತೆ, ಅದು ಮನಸ್ಸಲ್ಲಿ ಇಟ್ಕೊಂಡು ಆಗಿರಿ. ಏನಿವೆಲ್ಲ ಅಂಗಡಿಲ್ಲ ಸಿಗಲ್ಲ, ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, ಎಷ್ಟೊಂದು ರಾಗಿ ತಾನೇ ಇರ್ತೀವಿ ಅಂದ್ರೆ ಅಷ್ಟು ಕಟ್ ಮಾಡ್ಕೊಂಡ್ರೆ ಯಾರು ಏನು ಬೈಯಲ್ಲ ನಿಮ್ಮನ್ನ. ಕಟ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ತಿನ್ನಿ, ಹೊಸ ಹೊಸ ರುಚಿನ ಕಂಡಿಡ್ಕೊಳ್ರಿ. ನಾಳೆ ಒಂದೇ ಥರ ಕೊಟ್ಟು ಅದಕ್ಕೂ ಬೇಜಾರಾಗಿರುತ್ತೆ. ಒಂದ್ಸರಿ ಟೇಸ್ಟ್ ಮಾಡಿ, ಅದ್ಭುತವಾಗ್ಲೂ ಗುರುಜಿನ ಮರೆಯೋದಿಲ್ಲ ನೀವು. ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. Thank you so much. ರುಚಿ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಳ್ತಾ ಇದೀವಿ. ನಿಮ್ಮನ್ನ ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ತೋರಿಸುವಂಥದ್ದೇ ನಮ್ಮನೆ ರುಚಿ. ಏನ್ ಮಾಡ್ತಾ ಇದ್ದಾರೆ ಇವತ್ತು, ಯಾರು ಬಂದಿದ್ದಾರೆ, ಯಾರು ಯಾವ ರುಚಿನ ತೋರ್ಸಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ನೋಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ತಮ್ಮ ಮೇಡಮ್. ಹೆಸರು? ಹೇಮಾ ಅಂತ. ಹೇಮಾ ಅವ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲೇ ಕತ್ರಗುಪ್ಪೆ ಭುವನೇಶ್ವರಿ ನಗರ. ಕತ್ರಗುಪ್ಪೆ ಭುವನೇಶ್ವರದಿಂದ ಬರ್ತಾ ಇದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ ಹೇಮಾ ಅವ್ರೆ? ನಾನು HR ಮ್ಯಾನೇಜರ್ ಆಗಿ ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಎಲ್ಲಿ? ಮಾಡ್ತಾ ಇದ್ದೇನೆ. ಎಲ್ಲಿ? ಪೀಣ್ಯ. ಕತ್ರಗುಪ್ಪೆಯಿಂದ ಅಪ್ಪಿಣಿಯಾಗಿ ಬರ್ತೀರೇನ್ರಿ? ತುಂಬಾ ದೂರ ಅಲ್ವೇನ್ರಿ? ಓಕೆ, ಏನ್ ಮಾಡ್ತಾ ಇದ್ದೀರಾ ಮಗ? ಮಗ ಈಗ ಡಿಪ್ಲೊಮಾ ಮಾಡ್ತಾ ಇದ್ದೇನೆ ಮೆಕ್ಯಾನಿಕಲ್. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಏನ್ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಹೇಮಾ ಅವ್ರೆ? ಈಗ ಬೇಬಿಕಾರ್ನ್ ಲಾಲಿಪಾಪ್ ಮತ್ತೆ ಅದಕ್ಕೆ ಚಟ್ನಿ. ಬೇಬಿಕಾರ್ನ್ ಲಾಲಿಪಾಪ್ ಬೇಕಾಗುವ ಸಾಮಗ್ರಿಗಳು: ಬೇಬಿಕಾರ್ನ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಾಟ್ ಮಸಾಲ, ಉಪ್ಪು, ಎಣ್ಣೆ. ಮೇಡಮ್ ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಒಂದು ಬೌಲ್ ಕೊಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಮಿಕ್ಸಿಂಗ್ ಮಾಡಕ್ ಬೌಲ್ ಬೇಕಾ ನಿಮ್ಗೆ? ಹಾ. ಎಷ್ಟು ಬೇಬಿಕಾರ್ನ್ ತಗೊಂಡಿದ್ದೀರಾ? ಒಂದು 5-6 ಅರ್ಧ ಕಟ್ ಮಾಡಿ ಒಂದು 10 ಹೋಳು ಆಗಿದೆ. ಬಟ್ ಚೆನ್ನಾಗಿ ಬೇಯ್ತಮ್ಮ ಅದೆಲ್ಲ? ತುಂಬಾ ಚೆನ್ನಾಗಿ ಬೇಯ್ತಾ? ಬೇಯುತ್ತೆ. ಓಕೆ. ಸ್ವಲ್ಪ ಧನಿಯಾ ಪುಡಿ, ಧನಿಯಾ ಪುಡಿ, ಹಾ, ಹಾ, ಮತ್ತೆ ಜೀರಿಗೆ ಪುಡಿ, ಓಕೆ, ಮತ್ತೆ ಒಂಚೂರು ಕಾಳು ಮೆಣಸಿನ ಪುಡಿ, ಓಹೋ, ಪ್ಲಸ್ ಉಪ್ಪು. ಓಕೆ. ಇಷ್ಟು ಹಾಕೊಂಡು ಮೊದಲು ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಏನು ಬೇಡವಾ? ಹಾ, ನೀರ್ ಬೇಕಿಲ್ಲ, ಅದನ್ನ ತೊಳೆದಿರ್ತೀವಲ್ಲ, ಅದ್ರೊಳಗೆ ನೀರಿರುತ್ತೆ. ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಇದು ಏನು ಬೇಡ, ಅಷ್ಟೇ ಒದ್ದೆ ಸಾಕು. ಓಕೆ. ಇದನ್ನ ಹಾಗೆ ಒಂದು 1/2 ಅವರ್ ಹಾಗೆ ಇಟ್ಬಿಡ್ಬೇಕು. ಅದೆಲ್ಲ ಎಳ್ಕೋಬೇಕು ಒಳಗಡೆ, ಈ ಖಾರ ಉಪ್ಪು ಎಲ್ಲ ಏನಿರುತ್ತೆ. ನೀರೆಲ್ಲ ಹಾಕ್ತಿ ಹೆಂಗ್ ಹೇಳ್ಕೊಡುತ್ತಪ್ಪ? ನೀರು ಅದು ಅದ್ರಲ್ಲಿ ನೆನ್ಸಿರ್ತೀವಲ್ಲ, ನೀರು ಅಲ್ಲ ತೊಳೆದು ಇಟ್ಟಿರೋಂತ ಅದ್ರಲ್ಲೇ ಒದ್ದೆ ಇರುತ್ತಲ್ಲ, ಅಷ್ಟ್ರಲ್ಲೇ ಎಳ್ಕೊಳತ್ತೆ. ಎಣ್ಣೆ ಬಾಣ್ಲಿ ಇಟ್ಕೊಂಡ ಎಣ್ಣೆ ಏನೋ ಕರೀಲಿಕ್ಕ? ಕರೀಲಿಕ್ಕೆ ಕರಿತೀವ ಎಣ್ಣೆ. ಅದನ್ನ ಎಣ್ಣೆನಲ್ಲಿ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಅಲ್ಲಿ ಕಾಯ್ತಾ ಇರ್ಲಿ. ನೆನ್ಸಿಟ್ಟಿದೀವಿ. ಇದನ್ನ ಮಿಕ್ಸ್ ಮಾಡಿ ಒಂದು 1/2 ಅವರ್ ಇಡ್ಬೇಕು ಹಾಗೆ. ಓಕೆ. ಅದಾದ್ಮೇಲೆ ಇದಕ್ಕೆ ನಾವು ಈ ಟೂತ್ ಪಿಕ್ ಇಂದ ಫಿಕ್ಸ್ ಮಾಡ್ಕೋಬೇಕು. ಓಹೋ. ಒಂದನ್ನು ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ಮಧ್ಯೆ ಚುಚ್ಕೊಂಡ್ಬಿಡ್ತೀವಲ್ಲ ನಾವು. ಹೌದು. ನಾನು ಅನ್ಕೊಂಡೆ ಕರದಾದ್ಮೇಲೆ ಚುಚ್ತೀವಿ ಅಂತ. ಇಲ್ಲ ಇಲ್ಲ, ಇದನ್ನ ಹೀಗೆ ಇಟ್ಕೋತೀನಿ. ಓಕೆ. ಇದೇ ಈ ಒಂದು ಮಿಕ್ಸ್ ಇದೆಯಲ್ಲ, ಮಿಕ್ಸ್ ಮಾಡಿರ್ತೀನಲ್ಲ, ಹೌದು, ಅದೇ ಇದಕ್ಕೆ, ಯಾಕೆಂತಂದ್ರೆ ಇದ್ರಲ್ಲಿ ಇದರದ್ದು ಪೌಡರ್ಗಳಿರುತ್ತೆ. ಹೌದು. ಇದಕ್ಕೆ ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ ಒಂದು 2 ಚಮಚದಷ್ಟು ಹಾಕೋತೀನಿ. ಮತ್ತೆ ಮೈದಾ ಹಿಟ್ಟು 1 ಸ್ಪೂನು, ಅಚ್ಕಾರದ ಪುಡಿ ಒಂದು 1/2 ಸ್ಪೂನ್ ಅಷ್ಟೇನೆ. ಓಕೆ. ರುಚಿಗೆ ಉಪ್ಪು. ಇದಕ್ಕೂ ಹಾಕಿರ್ತೀವಿ, ಒಂದ್ ಸ್ವಲ್ಪ ನೋಡಿ ಹಾಕೋಬೇಕು. ಹಾಕಿ ಇದಕ್ಕೆ ಒಂದ್ ಸ್ವಲ್ಪ ಮೊಸರು ಹಾಕೋತೀನಿ. ಅದಕ್ಕೆ ಮೊಸರು ಹಾಕೊಂಡ್ಬಿಡ್ತೀರಾ? ಇದಕ್ಕೆ ಮೊಸರು ಹಾಕೋತೀನಿ. ಬ್ಯಾಟರ್ ಮಾಡ್ಕೊಳ್ತಾ ಇದ್ದೀರಾ? ಬ್ಯಾಟ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ತೆಳ್ಳುಗೆ ಬೋಂಡಾ ಇಟ್ ಮಾಡ್ಕೊಂಡಂಗ್ ಮಾಡ್ಕೋಬೋದಲ್ಲ? ಅಷ್ಟಿರ್ಬೇಕಾ? ಇಷ್ಟಿರ್ಬೇಕು. ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ. ತುಂಬಾ ಅದ್ರ ಚೆನ್ನಾಗಿ ಅಂಟ್ಕೋಬೇಕಲ್ಲ ಫಸ್ಟ್? ಅಂಟತ್ತೆ. ಯಾಕೆಂತಂದ್ರೆ ಮೈದಾ ಹಿಟ್ಟು ಪ್ಲಸ್ ಕಾರ್ನ್ಫ್ಲೋರ್ 2 ಹಾಕಿರೋದ್ರಿಂದ ಓಕೆ. ಕಾರ್ನ್ಫ್ಲೋರ್ ಗರಿ ಕೊಡುತ್ತೆ, ಓಕೆ. ಮೈದಾ ಹಿಟ್ಟು ಸಾಫ್ಟ್ನೆಸ್ ಕೊಡುತ್ತೆ, ಆಗ ಅಂಟ್ಕೊಳತ್ತೆ, ಹಿಡಿಯತ್ತೆ. ಅದನ್ನ ಹಾಗೆ
ಕಡ್ಡಿ ಹಾಕದಿರ ಹಾಕಿದ್ರೆ ಹಾ ಚುಚ್ಚಕ್ಕಾಗಲ್ಲ. ಕಬಾಬು. ಕಡ್ಡಿ ಹಾಕದೆ ಲಾಲಿಪಪ್ಪು, ಕಡ್ಡಿ ಹಾಕಿಲ್ಲ ಅಂದ್ರೆ ಹಾಕದೆ ಕಬಾಬು. ಮಗನಿಗೆ ಇಷ್ಟ, ತುಂಬಾ ಇಷ್ಟ. ತುಂಬಾ ಇಷ್ಟ. ಬೆಂದಿರ್ತಲ್ಲ ನೀಟಾಗಿ, ತುಂಬಾ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಕಾವು ಕಡಿಮೆನಲ್ಲಿ ಇದನ್ನ ಬೇಯಿಸ್ಕೊಬೇಕಾ? ಬೇಯಿಸ್ಬೇಕು, ಆಗ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಯುತ್ತೆ. ಇದೊಂಚೂರು ಕರಿತಾ ಇರಲಿ. ಅಷ್ಟೊತ್ತಿಗೆ ಒಂದು ಸಣ್ಣ ಜಾರ್ ಕೊಡಿ. ಕೊಡ್ತೀನಿ. ಏನ್ ಮಾಡ್ತೀರಾ? ಚಟ್ನಿಗೆ ಮೊದಲು ಪುದೀನ ಹಾಕ್ತೀನಿ. ಪುದೀನಾ? ಪುದೀನ ಚಟ್ನಿನ? ಗ್ರೀನ್ ಚಟ್ನಿ ಮಾಡ್ತಾ ಇದೀವಲ್ಲ? ಹಾ, ಪುದೀನ ಚಟ್ನಿ. ಪುದೀನ, ಓಕೆ. ಕೊತ್ತಂಬರಿ ಸೊಪ್ಪು, ಓಕೆ. ಚಾಟ್ ಮಸಾಲ ಚಟ್ನಿಗೆ? ಹಾ ಹೌದು, ಓಕೆ. ಚಾಟ್ ಮಸಾಲ, ಹಸಿಮೆಣಸಿನ್ಕಾಯಿ. ಹಾಕಿ. ನಿಮಗೆ ಖಾರ ಬೇಕಾ ಕಡಿಮೆ ಬೇಕಾ? ಖಾರ ಇರ್ಲಿ, ಸಪ್ಪೆ ಇರುತ್ತಲ್ವಾ? ಸರಿ, ನಿಮ್ಗೋಸ್ಕರ ಸ್ವಲ್ಪ ಖಾರನೇ ಹಾಕಿ ಹಾಕಿ ಹಾಕಿ. ಮತ್ತೆ ಇದಕ್ಕೆ ಒಂಚೂರು ಜೀರಿಗೆ ಪುಡಿ. ಜೀರಿಗೆ ಪುಡಿ ಹಾಕ್ತಿದ್ದೀರಾ? ಜೀರಿಗೆ ಪ್ಲಸ್ ಉಪ್ಪು. ಇದಾಗಿದೆ ಅನ್ಕೊಂಡು. ಓಕೆ, ಇದು ತೆಗೆದ್ಬೋಣ. ಇನ್ನೊಂದು ಸ್ವಲ್ಪ ಆರಿದೆ ಹಾಕ್ರಿ ಅದನ್ನ. ಅಂತೂ ಮಗನ ಮೇಲೆ ಇವೆಲ್ಲ ಪ್ರಯೋಗ ಮಾಡ್ತಾ ಇರ್ತೀರಾ? ಖಂಡಿತ. ಸ್ವಲ್ಪ ಅಡಿಗೆ ಹೇಳ್ಕೊಟ್ಟಿದ್ದೀರಾ ಮಗನಿಗೂ? ತುಂಬಾ ಚೆನ್ನಾಗಿ ಮಾಡ್ತಾನೆ. ಓಹೋ, ಯಾವಾಗ ಮಾಡ್ತಾರೆ? ನೀವೇ ಇರ್ತೀರಲ್ಲ? ನಾನೇನಾದ್ರೂ ಸ್ವಲ್ಪ ಸ್ಯಾಲ್ರಿ ಟೈಮ್ ಅದು ಇದು ಅಂತ ಬರೋದು ಲೇಟ್ ಆದಾಗ ಓಕೆ ಮಾಡಿಟ್ಟಿರ್ತಾನೆ. ಹೌದೇನು? ನಮ್ಮಮ್ಮ ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ವೆರಿ ಗುಡ್. ಹೇಳಿ, ಅದು ಇಂಪಾರ್ಟೆಂಟ್. ತೊಳಿ 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 ತೊಳಿ. ಒಂಚೂರು ನೀರು ಕೊಡಿ. ನೀರು ಬೇಕಾ? ನೀರು ಅಲ್ಲೇ ಇದೆ, ನಿಮ್ಗೆ ಎಷ್ಟು ಬೇಕಾ ಹಾಕೋಬಹುದು. ಹಾ, ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ನಾನು. ಓಕೆ, ಹಾಕೊಂಬನ್ನಿ. ಆಯ್ತಾ? ಆಗಿದೆ. ಚಟ್ನಿ ರೆಡಿನಾ? ಖಂಡಿತ ಆಗಿದೆ. ಓಕೆ, ನಮ್ಗೆ ಇಲ್ಲಿ ಲಾಲಿಪಾಪ್ ರೆಡಿ ನಮ್ದು. ನೋಡ್ಬಿಡಿ ಸರಿ ಬಂದಿದ್ಯಾ? ಇನ್ನೊಂದು ಚೂರು ಚೂರು ಆಗ್ಬೇಕಲ್ಲ? ಸಿಮ್ಮಲ್ಲೇ ಬಂದಿದೆ ಎಲ್ಲ. ಹೌದು, ವೆರಿ ಗುಡ್. ಓ, ಇದ್ರ ಜೊತೆ ಸೈಡ್ಸ್ ಕಾ ಚಟ್ನಿ? ಹೌದು, ಆ ಚಟ್ನಿಯಿಂದಾನೇ ಅದು ಟೇಸ್ಟ್. ಕೊಡು. ಬೌಲ್ ಕೊಡಿ. ಅದೇ ಕೊಡಿ, ಗಾಜಿನ ಬೌಲ್. ಅಷ್ಟೇ ಚಟ್ನಿ ಮಾಡಿದ್ದೀರಾ ನೋಡಿ, ಕರೆಕ್ಟಾಗಿ ಬಲು ಸರಿಯಾಗಿ. ಇನ್ನು ಸ್ವಲ್ಪ ಹೆಚ್ಚಿಸ್ತೀನಿ ಅದನ್ನ. ಹೆಚ್ಚಿಸ್ತೀರಾ? ಏನೋ ಮಾಡಿ ಹೆಚ್ಚಿಸ್ತೀರಾ? ಹೆಚ್ಚಿ. ಇದಕ್ಕೆ ಒಂಚೂರು ಮೊಸರು ಹಾಕೋತೀನಿ. ಓಕೆ, ಸಿಕ್ಕಾಪಟ್ಟೆ ರೆಡಿ ಆಗ್ಬಿಟ್ಟಿದೆ ಎಲ್ಲ. ಇದೆಲ್ಲ ಬೇಡ ಅಲ್ಲ? ಇನ್ನ ಬಣ್ಣಲ್ಲ ಚಟ್ನಿಗೆ ಏನು ಹಾಕಿರಿ? ಮೊಸರು ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರಾ? ಮೊಸರು. ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ ಇವಾಗ? ಕಲರ್ ಅಲ್ಲ, ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ ಹಂಗ ಹಾಕಿದ್ರೆ. ಗ್ರೀನ್ ಚಟ್ನಿಗೆ ಎಲ್ಲರೂ ಮೊಸರು ಹಾಕಲ್ಲ. ಓಕೆ, ಬಟ್ ಇದು ಸ್ಪೆಷಾಲಿಟಿನೇ ಮೊಸರು. ಹೌದೇನು? ಹೇಳಿ, ಏನು ಹೆಸರು ಹೇಳ್ಬಿಟ್ಟು. ಬೇಬಿಕಾರ್ನ್ ಲಾಲಿಪಾಪ್ ನಿಮಗೋಸ್ಕರ ವಿತ್ ಮೊಸರು ಪುದೀನಾ ಚಟ್ನಿ. ಓಕೆ, ಹೇಮ ಅವರು ತುಂಬಾ ಸಖತ್ತಾಗಿರುವಂತದ್ದು ಮಾಡಿಕೊಟ್ಟಿದ್ದಾರೆ. ತುಂಬಾ ಫಾಸ್ಟ್ ಅವರು. ಪಟ ಮಾಡಿ ಮುಗಿಸೋಗ್ತಾ ಇರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಕೆಲಸದಿಂದ ವಾಪಸ್ ಅಲ್ಲಿ ಕೆಲಸದಲ್ಲೂ ಫಟಾಫಟ್ ಏನಕ್ಕೆ ಮನೆಗೆ ಹೋಗ್ಬೇಕು. ಇದೇ ಸ್ಟೈಲಲ್ಲಿ ಬಂದು ನಮಗೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೇಬಿಕಾರ್ನ್ ಲಾಲಿಪಾಪ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಮುಳ್ಳಿಯವರೇ ಕಡ್ಡಿ ಚುಚ್ಚಿದ್ರೆ ಲಾಲಿಪಾಪು, ಕಡ್ಡಿ ತೆಗೆದ್ರೆ ಕಬಾಬು ಅಂತಲೂ ಹೇಳ್ಬಿಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಫಾಸ್ಟಾಗಿ, ಎಷ್ಟು ನೀಟಾಗಿ, ಎಷ್ಟು ಸಖತ್ತಾಗಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಬೇಬಿಕಾರ್ನ್ ಲಾಲಿಪಾಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅಚ್ಚಖಾರದ ಪುಡಿ, ಉಪ್ಪು, ಮೊಸರು, ನೀರು ಹಾಕಿ ಕಲಸಿಕೊಳ್ಳಿ. ಒಂದು ಬೌಲ್ಗೆ ಬೇಬಿಕಾರ್ನ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಟೂತ್ ಪಿಕ್ ನಲ್ಲಿ ಚುಚ್ಚಿ ಕಲಸಿಕೊಂಡ ಕಾರ್ನ್ಫ್ಲೋರ್ ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ.
ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಬೇಬಿಕಾರ್ನ್ ಲಾಲಿಪಾಪ್ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಸಕ್ಕತ್ತಾಗಿದೆ. ನೋಡೋಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಥರ ಕಾಣ್ತಾ ಇದೆ, ಆದರೆ ಮೆಣಸಿನ್ಕಾಯಿ ಬಜ್ಜಿ ಅಲ್ಲ. ನೋಡಿದ್ರೆ ಇದು ಲಾಲಿಪಪ್ಪು, ಒಳಗಡೆ ಇರುವಂಥದ್ದು ಬೇಬಿ ಕಾರ್ನು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ರಜಾ ಹಾಕಿ ಮಗನ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಮ್ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದಕ್ಕೆ ಅಂದ್ಕೊಂಡೆ ಇನ್ನೇನು ಜನವರಿ ಮುಗಿತಾ ಇದ್ದಂಗೆ ಅವರೆಕಾಯಿ ಕಡಿಮೆ ಆಗುತ್ತೆ, ಅಷ್ಟರೊಳಗೆ ಏನೇನು ಮಾಡ್ಬೋದು ಅದೆಲ್ಲ ಮಾಡೋಣ ಅವರೆಕಾಯಿಲಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಚಂದ್ರಪ್ಪ ಅವ್ರು ಬಂದಿದ್ದಾರೆ. ಚಂದ್ರಪ್ಪ ನಮಸ್ಕಾರ. ನಮಸ್ಕಾರ. ಏನು ಅಷ್ಟೊಂದು ಸೀರಿಯಸ್ ಆಗಿ ಏನೋ ಮೆಣಸಿನ್ಕಾಯಿ ಎಲ್ಲ ಮೆಣಸಿಗೆಲ್ಲ ಚಿಕ್ಕದಾಗಿ ಮುಟ್ಕೊಳ್ತಾ ಇದ್ದೀನಿ. ಹೌದಾ? ಏನು ಮಾಡ್ತೀರಾ ಇವತ್ತು? ಈಗ ಒಂದು ವಿಶೇಷವಾದ ಒಂದು ಸುಗ್ಗಿಯ ಕಾಲದಲ್ಲಿ ಬೆಳೆಯುವಂಥ ಹಳ್ಳಿದಲ್ಲೆಲ್ಲ ಬೆಳೀತಾರೆ. ಇದನ್ನ ಹಳ್ಳಿನಲ್ಲಿ ಬೆಳೀತಾರೆ ಅಷ್ಟೇ ಅವರು. ಆದರೆ ಬಸ್ಸಾರು ಮಾಡ್ತಾರೆ, ಉಪ್ಸಾರು ಮಾಡ್ತಾರೆ, ಮೊಸಪ್ಪಿನ ಸಾರು ಮಾಡ್ತಾರೆ, ಸೊಪ್ಪಿನ ಸಾರಿಗೆ ಹಾಕ್ಕೊಳ್ತಾರೆ. ಅದೆಲ್ಲ ಸೊಪ್ಪಿನ ಸಾರು ಮಾಡಿದಾಗ ಇದನ್ನ ಪಲ್ಯ ಥರ ಮಾಡ್ಕೊಳ್ತಾರೆ. ಕುಂಬಳಕಾಯಿ ಪಲ್ಯ ಜೊತೆ ಹಾಕೊಂಡು ಮಾಡ್ಕೊಳ್ತಾರೆ. ಪಲ್ಯ ಥರ ಮಾಡ್ಕೊಳ್ತಾರೆ. ಇದನ್ನು ಬರೀ ಅವರೆಕಾಯಿನೇ ನಾವು ಉಸ್ಲಿ ಮಾಡ್ತಾ ಇದ್ದೀನಿ. ಅವರು ಉಸ್ಲಿ ಅಂತಲೇ ಮಾಡ್ತಾರೆ, ಬಟ್ ಉಸ್ಲಿಗೆ ಮಾಡೋ ಸ್ಟೈಲಲ್ಲಿ ಮಾಡಲ್ಲ ಅವರು. ಅದಕ್ಕೆ ಅದನ್ನು ತುಂಬ ಜನ ಗೊತ್ತಿಲ್ಲ ಉಸ್ಲಿ ಏನು ಅಂತ. ಅವರೆಕಾಳಿನ ಉಸಲಿ ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಸಾಸಿವೆ, ಒಣಮೆಣಸಿನಕಾಯಿ, ಶುಂಠಿ, ಕರಿಬೇವು, ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಚಂದ್ರಪ್ಪನ ಸ್ಟೈಲಲ್ಲಿ ಉಸ್ಲಿ ಮಾಡಿ ತೋರಿಸ್ತಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಚಂದ್ರಪ್ಪ ಏನ್ಕೊಳ್ಳಿ ನಿಮ್ಗೆ ನಾನು ನನಗೆ ಇವಾಗ ಒಂದು ಕುಕ್ಕರ್ ಕೊಡಿ. ಕುಕ್ಕರ್ ಕೊಡ್ಲಾ? ಅವರೆಕಾಯಿ ಸುಳಿಯೋಕ್ಕೆ ರೆಡಿ ಮಾಡ್ಕೊಳ್ಳಿ. ಹಂಗೆ ಅವರೆಕಾಯಿ ಏನು ಸಿಗ್ತದೆ ಈಗ, ಅವರೆಕಾಯಿ ಸಿಗ್ತಾ ಇರುತ್ತೆ, ಮನೇಲೇ ಇರುತ್ತೆ. ಸುಳಿಯೋಕ್ಕೆ ರೆಡಿ ಮಾಡ್ಕೊಳ್ಳಿ, ಸುಲ್ಕೊಳ್ಳಿ. ಹೀಗೆ ಮಾಡಿ ತಿನ್ನಿ. ಬಿಸಿ ಬಿಸಿ ಹೆಂಗಿರುತ್ತೆ ನೋಡಿ. ಓಕೆ, ಕುಕ್ಕರ್ ಇಟ್ಟಾಗಿದೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಉಸ್ಲಿ ಮಾಡೋದು ತುಂಬ ವಿಧಾನ, ಬೇಗನೆ ಮಾಡ್ಕೋಬೋದು. ಫಟಾಫಟ್ ಅಂತ ಮಾಡೋಕ್ಕೆ ಒಳ್ಳೇದಿದು, ತುಂಬ ಚೆನ್ನಾಗಿರುತ್ತೆ. ಮೈಸೂರು ಕಡೆ ಎಲ್ಲ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಉಸ್ಲಿನ. ಮೈಸೂರು ಕಡೆ ಉಸ್ಲಿ ತಿನ್ನೋದೇ ಒಂದು ಖುಷಿ ಅಂತ ನಾನು ಅಂದ್ಕೊಂಡಿರೋದು. ತುಂಬ ಜನದ ಮನೇಲಿ ವೆಜಿಟೇರಿಯನ್ ಮನೆಗೆ ಹೋಗಿ ಉಸ್ಲಿ ಮಾಡಿಕೊಡಿ, ಇಲ್ಲ ಸ್ವಲ್ಪ ಅವರೆಕಾಳು ಹಾಕ್ಬಿಟ್ಟು ಉಪ್ಪು ಹಿಟ್ಟನ್ನ ಮಾಡಿಕೊಡಿ ಅಂತೇಳಿ ಸಾಯಂಕಾಲ 4 ಗಂಟೆ ಟೈಮಲ್ಲಿ ತಿನ್ಬಿಟ್ರೆ ಅದ್ಭುತವಾಗಿರುತ್ತೆ. ಈ ಉಸ್ಲಿ ಜೊತೆಗೆ ಚಪಾತಿ ಗಟ್ಟಿಯಾಗಿರುತ್ತದೆ. ಪುದೀನ ಚಟ್ನಿ ಮಾಡಿಕೊಂಡು ಚಪಾತಿನ ಬಾರಿಸ್ತಾ ಇದ್ರೆ ಒಬ್ಬರು 2 ತಿನ್ನೋ ಚಪಾತಿನ ಖಂಡಿತವಾಗ್ಲೂ 5-6 ತಿಂತಾರೆ. ತುಂಬ ಸಖತ್ತಾಗಿರುತ್ತೆ. ಆ ಕಾಲದಲ್ಲಿ ಸಿಗುವಂಥ ತರಕಾರಿ ಮತ್ತು ಹಣ್ಣುಗಳನ್ನ ಉಪಯೋಗ ಪಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಹಸಿ ಎಣ್ಣೆಗೆ ಸಾಸಿವೆ ಹಾಕ್ಬಿಟ್ಟು ಸಿಡಿಯಲ್ಲ. ನೀವು ಏನು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ? ಒಣಮೆಣಸಿನ್ಕಾಯಿ ಖಾರಕ್ಕೆ ಕೆಲವರು ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ಹಸಿಮೆಣಸಿನ್ಕಾಯಿ ಹಾಕ್ಬಾರ್ದು ಇದಕ್ಕೆ. ಹಾಕ್ಬಾರ್ದಾ? ಅದೇ ಅಷ್ಟೇ ಡಿಫ್ರೆನ್ಸ್ ಇರೋದು. ಎಲ್ಲ ಮಾಡ್ಕೊಳ್ತಾರೆ, ಒಂದೊಂದು ವಿಧಾನಗಳು ಸ್ವಲ್ಪ ಡಿಫ್ರೆನ್ಸ್ ಇದೆ. ಬೆಳ್ಳುಳ್ಳಿ ಹಾಕ್ತಾರೆ, ಹಾಕ್ಬಾರ್ದು. ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ, ಹಸಿರು ಮೆಣಸಿನ್ಕಾಯಿನ ಹಾಕ್ತಾರೆ. ಈಗ ನಾನು ಹೇಳೋ ಥರ ಬರ್ಕೊಳ್ಳಿ, ಮಾಡ್ಕೊಳ್ಳಿ, ನೋಡಿ. ನನಗೆ ತಿನ್ಕೊಳ್ಳಿ. ತಿನ್ಕೊಳ್ಳೋದ್ರ ತಿನ್ಕೊಂಡು ನನಗೆ ಹೇಳಿ, ಇಲ್ಲ ಮುರಳಿಯವ್ರಿಗೆ ಹೇಳಿ. ಓಕೆ. ಆ ಸಾಸಿವೆ ಹಸಿ ಇತ್ತು ಅಂದರೆ ಒಂಥರ ಅದು ಸಿಡಿದ್ಬಿಟ್ರೆ ಒಂದು ಸ್ಮೆಲ್ಲು ಚೇಂಜ್ ಆಗ್ಬಿಡ್ತದೆ. ಅದೇ ನಮ್ಗೊಂದು ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಸಿಡಿಬೇಕು ಅಲ್ಲ? ಹಸಿ ಸಾಸಿವೆ ಇತ್ತು ಅಂದರೆ ಅದು ಚೆನ್ನಾಗಿರಲ್ಲ. ನೀವು ಹೇಳ್ತೀರ ಚಪಾತಿಗೆ ಉಸ್ಲಿ ಚೆನ್ನಾಗಿರ್ತಾರೋ ಚಂದ್ರಪ್ಪ? ಇದು ಈ ಬಸ್ಸಾರು, ಉಪ್ಸಾರು, ಸೊಪ್ಪಿನ ಸಾರು ಮಾಡಿದ್ರೆ ಸೈಡ್ ಐಟಮ್ ಇದು. ನೆಂಚ್ಕೊಳ್ಳೋದಕ್ಕೆ ಮುದ್ದೆ ತಿನ್ನುವಾಗ, ಅನ್ನ ತಿನ್ನುವಾಗ ಎಲ್ಲ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡ್ರೈ ಐಟಮ್ ಇದು. ವೆಜ್ ಥರ ಏನು ಬರಲ್ಲ ಇದು. ಗೊಸ್ತರ ಬರಲ್ಲ ಚಂದ್ರಪ್ಪ. ಉಸ್ಲಿನೆಲ್ಲ ಚಪಾತಿ ಪೂರಿ ತಿಂತಾರೆ. ಅದು ಇದು ತಿನ್ಬೋದು, ಬಟ್ ಗ್ರೇವಿ ಇರಲ್ವಲ್ಲ. ಇದ್ರೆ ಹೆಂಗೆ ಚಪಾತಿ ತಿಂತೀರಾ? ಅಯ್ಯೋ, ನೀವು ಮಾಡಿ ಫಸ್ಟ್, ನಾನು ನೋಡ್ತೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಬಾರ್ದು, ಈ ಮೆಣಸಿನ್ಕಾಯಿ ಹಾಕಬೇಕು. ಯಾಕಂದ್ರೆ ಅದ್ರ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಇರಲ್ಲ. ಓಕೆ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಈಗ ಶುಂಠಿ ಹಾಕ್ತಾ ಇದ್ದೀನಿ. ಹಾಕಿ. ಈ ಶುಂಠಿನೇ ಮೇಯ್ನು ಇದಕ್ಕೆ. ಹೌದಾ? ಬೆಳ್ಳುಳ್ಳಿ ಹಾಕಲ್ಲ ನೀವು? ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಈ ಅವರೆಕಾಯಿನ ಈ ಉಸ್ಲಿಗೆ ಏನು ಮಾಡಬೇಕು, ಈ ಥರ ಕಲರ್ ಅವರೆಕಾಯಿ ಈ ಬಲ್ತಿರೋದೆಲ್ಲ ತೆಗೆದುಬಿಡ್ಬೇಕು. ಹೌದು, ಬಲ್ತಿರೋದೆಲ್ಲ ತೆಗೆದು ಇಟ್ಕಿದ ಬೆಳೆ ಮಾಡ್ಕೋಬೇಕು. ಈ ಹಸಿರು ಇರಬೇಕು ಈ ಥರ. ಹೌದು. ಇದರ ಹಸಿರು ಇರೋದನ್ನ ಎಳೆದು ತೊಗೊಂಡು ಉಸ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಬೆಣ್ಣೆ ಥರ ಇರುತ್ತೆ ಅದು.
ಮೆಣಸಿನ್ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಕ್ಬಿಡಿ. ಮೈಸೂರು ಕಡೆ ತೆಂಗಿನಕಾಯಿ ತುರಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕ್ತಾರೆ, ಹಸಿಮೆಣಸಿನ್ಕಾಯಿ ಹಾಕ್ತಾರೆ ಕುಸ್ತಿಗೆ. ಒಬ್ಬರು ಥರ ಮಾಡ್ಕೊಳ್ತಾರೆ. ಹೌದು, ಒಂದೊಂದು ಒಬ್ಬೊಬ್ರದ್ದು ಒಂದೊಂಥರ ಅವ್ರವ್ರ ಊರಿನ ಎಸ್ 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 ಟೇಸ್ಟ್ ಕೊಡೋದಲ್ಲ, ಅವ್ರವ್ರ ಮನೆ ಟೇಸ್ಟ್. ಹೌದು ಹೌದು ಹೌದು, ಇದು ನಮ್ಮ ಟೇಸ್ಟು ನೋಡ್ಲಿ ಅಷ್ಟೇ. ಅಷ್ಟೇ. ನಾವೇನು ಹಿಂಗೆ ಮಾಡ್ಕೋಬೇಕು ಅನ್ನೋ ಕ್ರಮ ಏನಿಲ್ಲ, ನಮ್ಮೊಂದು ಕ್ರಮ ಇದು. ಎಷ್ಟೋ ಥರ ಮಾಡ್ತಾರೆ, ನಾವು ತೋರಿಸೋದು ಒಂದು ಕ್ರಮ. ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀರಾ, ಇಷ್ಟ ಆಗಿದ್ರೆ ನಿಮ್ಮ ಥರನೇ ಮಾಡ್ತೀರಾ. ಆ ಕೈ ಏನು ಹೋಗುತ್ತೆ ಅಂದರೆ, ನೀವು ಇಷ್ಟು ವರ್ಷಗಳಿಂದ ಮಾಡ್ಕೊಂಬಂದಿರ್ತಾರೆ, ನಿಮ್ಮ ಕೈ ಅದಕ್ಕೆ ಹೋಗುತ್ತೆ. ಇದನ್ನೆಲ್ಲ ಅಳವಡಿಸ್ಕೋಬೇಕು ನಾವು. ಓ ಇದು ಚೆನ್ನಾಗಿತ್ತು, ಅವತ್ತು ಚಂದ್ರಪ್ಪ ಹಿಂಗೆ ಮಾಡಿದ್ರು, ಇದನ್ನ ನಾ ಈ ಕಾರ್ಯಕ್ರಮದಲ್ಲಿ ಮಾಡಿದ್ರಿಂದ ಈಗ ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ಕೋಬೋದು ಅಂತ ನೀವು ಮನಸ್ಸು ಮಾಡಬೇಕು. ಬಾಯಿ ರುಚಿ ಕೇಳುತ್ತದು ಹಿಂಗೆ ಮಾಡಿ ಅಂತ. ಒಂದ್ಸರಿ ಮಾಡ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಬೇಕಲ್ಲ. ನೀರು ಹಾಕ್ತೀವಿ, ನೀರು ಹಾಕ್ತೀವಿ. ನೀರು ಹಾಕಿ, ನೀರು ಹಾಕಿ, ನೀರು ಹಾಕ್ಲಾ? ನೀರು ಹಾಕಿ, ಸ್ವಲ್ಪ ಹಾಕ್ಲಾ? ಹಾಕಿ ಹಾಕಿ, ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಹಾಕಿ. ಬೇಕಾ? ಹಾಂ, ಸಾಕು. ಎಷ್ಟು ವಿಷಲ್ ಕೂಗಬೇಕಾಗಿತ್ತು ಚಂದ್ರಪ್ಪ ಇದು? ಇದೊಂದು 3 ವಿಷಲ್ ಕೂಗ್ಬಿಟ್ಟು ಓಹೋ, ಆದಮೇಲೆ ಓಪನ್ ಮಾಡಿ ತಿರ್ಗಿ ಅದ್ರ ಹಂಗೆ ಡ್ರೈ ಮಾಡಬೇಕು. ಅದ್ರಲ್ಲಿ ನೀರಿನಂಶ ಇರುತ್ತೆ ತಿರ್ಗಾನು. ಓಕೆ, ನೀರೆಲ್ಲ ಈಗ ಆಯಿಲ್ ಹಾಕಿರ್ತೀವಲ್ಲ, ಆಯಿಲ್ ಅಂಶ ಇರುತ್ತೆ. ಆಯಿಲು ಇರುತ್ತೆ, ನೀರು ಇರುತ್ತೆ. ಅದು ಕಾಳು ಬೇಯೋದಕ್ಕೆ ಈಗ ನೀರು ಹಾಕಿದ್ದೀವಿ. ಹೌದು. ಆ ನೀರು ತಿರ್ಗಿ ಹಂಗೆ ಅದರಲ್ಲೇ ಡ್ರೈ ಮಾಡಿ, ಉಚ್ಚ ಓಪನ್ ಮಾಡಿ ತಿರ್ಗಿ ಡ್ರೈ ಮಾಡಿದ್ರೆ ಡ್ರೈ ಆಗ್ಬಿಡ್ತದೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಟ್ರೈ ಮಾಡಿ. ಮುಚ್ಚೋಣವಾ? ಮುಚ್ಚಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಟಾಪಟ್ ಅಂತ ಚಂದ್ರಪ್ಪನವರು ಅವರೇಕಾಯಿ ಕಾಲದ ಅವರೇಕಾಯಿ ಉಸ್ತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಚಂದ್ರಪ್ಪ, ಇವು ಪ್ಯಾನ್ ಕೊಡಿ ಸರ್ ಸ್ವಲ್ಪ. ಏನಕ್ಕೆ ಸ್ವಾಮಿ? ಇನ್ನು ಸ್ವಲ್ಪ ಡ್ರೈ ಮಾಡ್ಬೇಕು ಇದನ್ನು. ಅದು ಸಕ್ಕೆ ನೀರು ಬಿದ್ದಿರ್ತದೆ, ಡ್ರೈ ಆಗಬೇಕು. ಚೂರು ಡ್ರೈ ಮಾಡ್ಕೊಂಡು ಅಷ್ಟೇ, ಅದು ಮಾಡಲೇಬೇಕು. ಸಾಯಂಕಾಲ ಟೈಮ್ಗೂ ಚೆನ್ನಾಗಿರುತ್ತಲ್ಲ ಉಸ್ಲಿ ಇದು? ಹಾಂ, ಈ ಸಾಯಂಕಾಲ ಟೈಮ್ ಸೂಪರ್ ಆಗಿರುತ್ತೆ. ಇದು ಚಳಿಗಾಲ ಅಲ್ವಾಗ? ಹೌದೌದು, ಚಳಿ ಇರುವಾಗ ಚೆನ್ನಾಗಿರುತ್ತೆ. ಹೇಗೆ ಡ್ರೈ ಆಗ್ಬಿಡ್ತಿದ್ದು? ಡ್ರೈಯರ್ ಥರನೇ ಇದು. ಅಂದರೆ ಎಣ್ಣೆ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ಎಣ್ಣೆ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಒಟ್ಟೋಗಿದೆಯಲ್ವ? ಬೆಂದಿದೆ ಬಿಡಿ, ಕಾಳು ಬೆಂದಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಲರ್ ಚೇಂಜ್ ಆಗಿದೆ. ಆದಷ್ಟು ಇದು ಹಸಿರು ಕಾಳೆ ಆಗಬೇಕು, ಚೆನ್ನಾಗಿರುತ್ತೆ ಅಲ್ಲ? ರುಚಿ ಚೆನ್ನಾಗಿರುತ್ತೆ. ಹಸಿ ಅವರೆಕಾಯಿನ ಉಸ್ಲಿ ರೆಡಿಯಾಗಿದೆ. ನೋಡ್ಬಿಟ್ಟು ಟೇಸ್ಟು ಹೇಗಿದೆ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರೆಕಾಯಿ ಉಸ್ಲಿ ಮಾಡುವಂಥ ಕ್ರಮ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದರಲ್ಲಿ ಚಂದ್ರಪ್ಪ ಅವ್ರು ತೋರಿಸಿರೋದು ಸಹ ಒಂದು ಕ್ರಮ. ನೋಡೋಣ ಚಂದ್ರಪ್ಪ ಯಾವ ರೀತಿ ಇದೆ ಅಂತ. ಚಂದ್ರಪ್ಪ ಅವ್ರು ಮಾಡಿರೋಂಥ ಕ್ರಮ ಈ ರೀತಿಯಲ್ಲಿ ನೀವು ಅವರೆಕಾಯಿ ಉಸ್ಲಿನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅವರೆಕಾಳಿನ ಉಸಲಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಶುಂಠಿ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಹಸಿ ಅವರೆಕಾಳು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಆಮೇಲೆ ಇದನ್ನು ಒಂದು ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ. ಈಗ ಅವರೆಕಾಳಿನ ಉಸಲಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಮಾಡಿ ಮಾಡಿ. ಆ ಶುಂಠಿನೇ ಮೇನ್ ಇದೆ. ಶುಂಠಿ ಹಾಕಿದ್ಮೇಲೆ ಅದು ಸ್ಮೆಲ್ಲು ಚೇಂಜ್ ಆಗೋದು. ಹಸಿಮೆಣಸಿಗೆ ಬೇಡ ಅಂತೀರಾ ಇದಕ್ಕೆ ನೀವು? ಹಸಿಮೆಣಸಿಗೆ ಹಾಕ್ಲೇಬಾರ್ದು. ಬೇಡ ಅಂತೀರಾ? ಬೇಡ ಗಮ್ಮು ಅಂತ ಬರಬೇಕಲ್ಲ ಸರ್ ಇದು ವಾಸನೆ. ಹಸಿಮೆಣಸಿಗೆ ಹತ್ರ ಬರಲ್ಲ. ಒಣಮೆಣಸಿನ್ಕಾಯಿ ಹಾಕಿನೇ ಮಾಡ್ಬೇಕು ಇದನ್ನು. ಚಳಿ ಟೈಮ್ಗೆ, ಸಾಯಂಕಾಲ ಟೈಮ್ಗೆ ಈ ಮುದ್ದೆ ತಿನ್ನುವಾಗ, ಈ ಬಸ್ಸಾರು ಮಾಡ್ಕೊಂಡಾಗ, ಉಪ್ಸಾರು ಮಾಡ್ಕೊಂಡಾಗ, ಸೊಪ್ಪಿನ ಸಾರು ಮಾಡ್ಕೊಂಡಾಗ ಇದನ್ನು ಇದ್ರ ಪಲ್ಯ ಮಾಡ್ಕೊಂಡು ಅದ್ರ ಜೊತೆಗೆ ಇಟ್ಕೊಂಡ್ರೆ ಸೈಡ್ ಡಿಶಸ್ ಚೆನ್ನಾಗಿರ್ತದೆ. ಏನಂತೀರಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಅಂತೂ ಅವರೇಕಾಯಿ ಕಾಲದಲ್ಲಿ ಅವರೇಕಾಯಿಯ ಉಸ್ತಿನ ಮಾಡಿ ತೋರಿಸಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇನ್ನೂ ಹೊಸ ಹೊಸ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತೋರಿಸ್ತಾ ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪ. ಚಂದ್ರಪ್ಪ ಅವ್ರು ಬಂದು ಒಳ್ಳೆ ಅದ್ಭುತವಾಗಿರುವಂಥ ಕುಸ್ತಿಯನ್ನು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಇಂಥ ಅದ್ಭುತವಾಗಿರೋ ಕುಸ್ತಿನ ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿ 2 ಗಂಟೆ ಆಗ್ತಾ ಇದೆ, ಬೇಗ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ತಿಳಿಸಿ. ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @zee network